ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದಾದರೆ, ನಮ್ಮ ಕರ್ನಾಟಕ ಎಲ್ಲೋ ಪ್ಲೇಟ್ ವೆಹಿಕಲ್ಸ್ಗೆ ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತ ಅಂದರೆ ಟೆಂಪ್ರವರಿ ಪರ್ಮಿಟ್ ಬೇಕಾಗುತ್ತೆ. ಹೊರ ರಾಜ್ಯ ಅಂತ ಅಂದರೆ ಕರ್ನಾಟಕದಿಂದ ತಮಿಳುನಾಡು ಮತ್ತು ಕೇರಳ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ ಇತರ ರಾಜ್ಯಗಳಿಗೆ ಹೋಗ್ಬೇಕಾದ್ರೆ ಟೆಂಪ್ರವರಿ ಪರ್ಮಿಟ್ ಅಗತ್ಯ ಇರುತ್ತೆ. ಈ ಪರ್ಮಿಟ್ ಬಾರ್ಡ್ರಲ್ಲಿ ಮೊದಲು ಕೊಡ್ತಾಯಿದ್ರು. ಅವಾಗ ಏನಾಗ್ತಿತ್ತು ಅಂತ ಅನ್ನೋದಾದರೆ, ಕರೆಕ್ಟಾಗಿ ಪೇಮೆಂಟ್ ಕೊಟ್ಟರು ಅವರು ನಮಗೆ ಕೊಡ್ತಾ ಇರಲಿಲ್ಲ. ಸರ್ವರ್ ಡೌನ್ ಅಂತೆ, ಅದು ಇದು ಏನೋ ಪ್ರಾಬ್ಲಮ್ ಹೇಳ್ಬಿಟ್ಟು ಸೀನ್ ಕ್ರಿಯೇಟ್ ಮಾಡೋರು. ಹಾಗಾಗಿ ಡ್ರೈವರ್ಗಳಿಗೆ ಅನುಕೂಲ ಆಗ್ತಾ ಇರಲಿಲ್ಲ. ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಇವತ್ತು ನಾನು ಆನ್ಲೈನಲ್ಲಿ 10-15 ನಿಮಿಷದ ಒಳಗಡೆ ಟೆಂಪ್ರವರಿ ಪರ್ಮಿಟ್ ಪೇ ಮಾಡೋದು ಆನ್ಲೈನಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಮ್ಮ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಎಲ್ಲರಿಗೂ ಉಪಯೋಗ ಆಗಬಹುದು. ಮೊದಲನೇದಾಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ನಂತರ ಪರಿವಾಹನ್ .gov.in ಟೈಪ್ ಮಾಡಿ. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ನೋಡಿ. ಇಲ್ಲಿ ಇಂಟರ್ ಮಾರ್ಕ್ ಒತ್ಕೊಡ್ಬೇಕು. ಕ್ಯಾನ್ಸಲ್ ಮಾಡ್ಕೊಳ್ಳಿ ಇದನ್ನು. ನಮಗೇನನ್ನು RC ಕಾರ್ಡ್ಗೆ ಮತ್ತು DLಗೆ ಏನಾದ್ರು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಅಂದರೆ ಇದ್ರ ಮುಖಾಂತರ ನಾವು ಲಿಂಕ್ ಮಾಡ್ಕೋಬೋದು. ಈಗ ನಮಗಿದು ಅಗತ್ಯವಿಲ್ಲ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಕ್ಯಾನ್ಸಲ್ ಮಾಡಿ. ನಂತರ ಇಲ್ಲ ಆನ್ಲೈನ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ನೋಡ್ಬೋದು ನೀವು ಚೆಕ್ ಪೋಸ್ಟ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ನಂತರ ಈಗ ನಮ್ಮ ಕರ್ನಾಟಕ ವೆಹಿಕಲ್ಲು ಯಾವ ರಾಜ್ಯಕ್ಕೆ ಹೋಗುತ್ತೋ ಆ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಮ್ಮ ಕರ್ನಾಟಕ ಎಲ್ಲೋ ಬೋರ್ಡ್ ವೆಹಿಕಲ್ಲು ಫಾರ್ ಎಕ್ಸಾಂಪಲ್ ತಮಿಳ್ನಾಡಿಗೆ ಹೋಗ್ತಾ ಇದೆಯಲ್ವಾ, ತಮಿಳ್ನಾಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಬಂದಿದೆ ನೋಡಿ, ತಮಿಳ್ನಾಡು ಅಂತ ಬಂದಿದೆ. ನೆಕ್ಸ್ಟ್ ಸರ್ವೀಸ್ ಸೆಲೆಕ್ಟ್ ಸರ್ವಿಸ್ ನೇಮ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ವೆಹಿಕಲ್ ಟ್ಯಾಕ್ಸ್ ಕಲೆಕ್ಷನ್ ಕ್ಲಿಕ್ ಮಾಡಿ. ನಂತರ ಗೋ ಅನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ವೆಹಿಕಲ್ ನಂಬರ್ನ ಎಂಟರ್ ಮಾಡಿ. ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಆಟೋಮೆಟಿಕ್ಕಾಗಿ ಚಾಸಿ ನಂಬರು, ಓನರ್ ನೇಮು ಅದು ಹೈಡ್ ಮಾಡಿರ್ತಾರೆ, ಯಾರಿಗೂ ತೋರ್ಸೋಕ್ಕೆ ಇದು ಮಾಡಲ್ಲ. ಮೊಬೈಲ್ ನಂಬರು ಮತ್ತು ಯಾವ ಸ್ಟೇಟ್ ವೆಹಿಕಲ್ಲು ಇದೆ. ಈಗ ನಾವು ಎಂಟ್ರಿ ಡಿಸ್ಟಿಕ್ ನೇಮು, ತಮಿಳ್ನಾಡಲ್ಲಿ ನಾವು ಬೆಂಗಳೂರಿಂದ ಹೋಗುವಾಗ ಫಸ್ಟು ಯಾವ ಸ್ಟೇಟ್ ನಮಗೆ ಸಿಗುತ್ತೆ ಅನ್ನೋದು ಸೆಲೆಕ್ಟ್ ಮಾಡಬೇಕು. ನಾವೀಗ ಹೊಸೂರು ಕಡೆಯಿಂದ ಹೋದರೆ ಹೊಸೂರು ಸೆಲೆಕ್ಟ್ ಮಾಡಿ. ನಂತರ ಚೆಕ್ ಪೋಸ್ಟ್ ಯಾವುದು, ಹೊಸೂರು ಫಸ್ಟ್ ಚೆಕ್ ಪೋಸ್ಟು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ನಮ್ಮ ಡೀಟೇಲ್ಸ್ ಎಲ್ಲ ನೋಡ್ಬೋದು. ಆಟೋಮೆಟಿಕ್ ಎಲ್ಲ ಫೆಚ್ ಆಗಿದೆ. ಇದರಲ್ಲಿ ಫಿಲ್ ಆಗದೆ ಇರೋದೇನಾದರೂ ಇದ್ದರೆ ಅದನ್ನು ನಾವು ಅಪ್ಲೈ ಮಾಡಬೇಕು. ಇದರಲ್ಲಿ ಸರ್ವಿಸ್ ಟೈಪ್ ಅಂತ ಇದೆಯಲ್ಲ, ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಟ್ಯಾಕ್ಸ್ ಮೋಡು, ನಿಮಗೆ ವೀಕ್ಲಿ ಬೇಕಂದರೆ ವಾರದ ಪರ್ಮಿಟ್ ಬೇಕು ಅಂದರೆ ವಾರದ ಪರ್ಮಿಟ್ಟು, ಒಂದು ತಿಂಗಳದ ಪರ್ಮಿಟ್ ಬೇಕು ಅಂದರೆ ಒಂದು ತಿಂಗಳದು. ನಂತರ ಕ್ವಾರ್ಟರ್ಲಿ 3 ತಿಂಗಳು, ಕ್ವಾರ್ಟರ್ಲಿ ಅಂದರೆ 3 ತಿಂಗಳ ಪರ್ಮಿಟ್ ಬೇಕಂದರೆ 3 ತಿಂಗಳು. ನಾವೀಗ ವೀಕ್ಲಿ ತಗೊಳ್ಳೋಣ, ವಾರದ ಪರ್ಮಿಟ್ ತಗೊಳ್ಳೋಣ. ನಿಮಗೆ ಯಾವ ಡೇಟಿಂದ ಅದು ಬೇಕು ಪರ್ಮಿಟು. ಈಗ ಇವತ್ತು ಹೋಗುತ್ತೆ ಅಂದರೆ ಇವತ್ತಿಗೆ ತಗೊಬೋದು. ಇಲ್ಲ ಅಂತ ಅಂದರೆ ನಮ್ಮ ವೆಹಿಕಲ್ಲು ನಾಡಿದ್ದು ನಾಳೆನೋ ಯಾವ ಡೇಟಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೋ ಆ ಡೇಟ್ ಕೊಡಬೇಕು. ನಮ್ಮ ಗಾಡಿ ಇವತ್ತು ನೈಟ್ ಹೋಗುತ್ತೆ ಅನ್ನೋದಾದರೆ ಇವತ್ತಿನ ಡೇಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲ ಆಟೋಮೆಟಿಕ್ಕಾಗಿ ವಾರದ್ದು ನಾವು ಅಪ್ಲೈ ಮಾಡಿದ್ವಿ, ಇವತ್ತಿನ ಡೇಟಿಂದ ವಾರಕ್ಕೆ ಮುಂದೆ ಡೇಟು ಅಪ್ಲೈ ಆಗಿರುತ್ತೆ. ನಂತರ ಇಲ್ಲಿ ಕ್ಯಾಲ್ಕುಲೇಟ್ ಫೀ ಅಂತ ಬರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ನೋಡ್ಬೋದು MV ಟ್ಯಾಕ್ಸ್ ನೋಡ್ಬೋದು. MV ಟ್ಯಾಕ್ಸ್ 90 ರೂಪಾಯಿ, ಸರ್ವಿಸ್ ಯೂಸೇಜ್ ಚಾರ್ಜ್ 60 ರೂಪಾಯಿ, ವೆಲ್ಫೇರ್ ಟ್ಯಾಕ್ಸ್ 1 ರೂಪಾಯಿ, ಪರ್ಮಿಟ್ ಫೀಸು 150 ರುಪೀಸು. ಇಷ್ಟು ವಾರದ ಪರ್ಮಿಟ್ಟು ಇಷ್ಟು ಚಾರ್ಜಬಲ್ ಮಾಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇದಾದಮೇಲೆ ನಮಗೀಗ 301 ರುಪೀಸ್ ಶೋ ಆಗ್ತಾ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾವು ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತಾಯಿದೆ ನೋಡಿ. ನಂತರ ಇಲ್ಲಿ ಚೆಕ್ ಬಾಕ್ಸು ಐ ಕನ್ಫರ್ಮ್
ದಟ್ ಅಬೌವ್ ಇನ್ಫಾರ್ಮೇಷನ್ ಆರ್ ಕರೆಕ್ಟ್ ಆ್ಯಸ್ ಪರ್ ಮೈ ನಾಲೆಡ್ಜ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇದು ಶೋ ಆಗುತ್ತೆ. ನಾವು ಯಾವ ಡೇಟಿಂದ ಯಾವ ಡೇಟ್ ತನಕ ನಮಗೆ ವ್ಯಾಲಿಡಿಟಿ ಇರುತ್ತೆ, ನಾವು ವೀಕ್ಲಿ ತಗೊಂಡಿದ್ದೀವ ಮಂತ್ಲಿ ತಗೊಂಡಿದ್ದೀವ ಅನ್ನೋದು ಶೋ ಆಗ್ತಾ ಇರುತ್ತೆ. ನಂತರ ಇಲ್ಲಿ ಟ್ಯಾಕ್ಸಬಲ್ ಅಮೌಂಟ್ ಎಷ್ಟು ಅನ್ನೋದು ತೋರಿಸ್ತಾ ಇರುತ್ತೆ. ರಿಸಿಪ್ಟ್ ವ್ಯಾಲಿಡ್ ಫಾರ್ 7 days. ನಾವು ಇದು 7 ದಿನದ ಅವಧಿಯವರೆಗೂ ಇದು ವ್ಯಾಲಿಡಿಟಿಯಲ್ಲಿ ಇರುತ್ತೆ. ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡ್ ಎಂಟ್ರಿ ಆದಮೇಲೆ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶೂರ್ ಯು ವಾಂಟ್ ಟು ಪೇ ಆನ್ಲೈನ್ ಅಂತ ಇದೆಯಲ್ಲ, ಎಸ್ ಕೊಡಬೇಕು. ನಂತರ ಇಲ್ಲಿ ನೋಡ್ಬೋದು ನಾವು ಪೇಮೆಂಟ್ ಗೇಟ್ವೇ ಓಪನ್ ಆಗಿದೆ. ಇದು ಪೇಮೆಂಟ್ ID ಅಮೌಂಟ್ ಬಂದಿದೆ. ಸೆಲೆಕ್ಟ್ ಪೇಮೆಂಟ್ ಮೆಥಡ್, ಇಲ್ಲಿ ಕೆನರಾ ಬ್ಯಾಂಕ್ ಆಪ್ಷನ್ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಹಾಕಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಕ್ಸೆಪ್ಟ್ ಮಾಡಿ ಸಬ್ಮಿಟ್ ಕೊಡಿ. ನಂತರ ನೋಡ್ಬೋದು ಈಗ ನಾವು UPI ಮುಖಾಂತರ ಆಗಲಿ, ನೆಟ್ ಬ್ಯಾಂಕಿಂಗ್ ಮುಖಾಂತರ ಆಗಲಿ, ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಮುಖಾಂತರ ಆಗಲಿ, ಇದು ಯಾವುದಾದ್ರೂ ಉಪಯೋಗಿಸ್ಕೊಂಡು ನಾವು ಪೇಮೆಂಟ್ ಮಾಡ್ಬೋದು. ನಾವೀಗ UPI ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ನಾವು ಈ ಪೇಮೆಂಟ್ ಈ QR ನಮ್ಮ ಫೋನ್ನಿಂದ UPI ಸ್ಕ್ಯಾನರ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ. ನಂತರ ಪ್ರಿಂಟ್ ಆಪ್ಷನ್ ಬರುತ್ತೆ. ಪ್ರಿಂಟ್ ಆಪ್ಷನ್ ಬಂದ ನಂತರ ನಾವು ಪ್ರಿಂಟ್ ತಗೊಬೋದು. ಇಷ್ಟೇ ನೋಡಿ ಸ್ನೇಹಿತರೆ, ಇವತ್ತು ನಾವು ಆನ್ಲೈನಲ್ಲಿ ತಮಿಳ್ನಾಡು ಟೆಂಪ್ರವರಿ ಪರ್ಮಿಟ್ ಹೇಗೆ ಪೇ ಮಾಡೋದ್ರ ಬಗ್ಗೆ ತಿಳಿದುಕೊಂಡಿದ್ದೀವಿ. ನಾವು ಮಾಡಿರೋ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮುಖಾಂತರ ಪಡೆಯಬಹುದು. ಧನ್ಯವಾದಗಳು.